ಎಲ್ಲರಿಗೂ ನಮಸ್ಕಾರ. ಪತ್ರಿಜಿ ಗುರುಗಳಿಗೆ, ಗುರುಮಾತೆಗೆ ಆತ್ಮಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇಂಥ ಅದ್ಭುತವಾದ ಅವಕಾಶವನ್ನು ಸುನೀತಾ ಮೇಡಮ್ಗೂ ಮತ್ತು ಅವರ ಟೀಮ್ನವರಿಗೂ ನನ್ನ ವಂದನೆಗಳು. ನನ್ನ ಧ್ಯಾನ ಜೀವನದ ಬಗ್ಗೆ ಸ್ವಲ್ಪ ಹೇಳ್ತೀನಿ. ನಾನು 2003ರಲ್ಲಿ ಧ್ಯಾನಕ್ಕೆ ಬಂದೆ. ನನ್ನಲ್ಲಿ ಅಂತ ಸಮಸ್ಯೆಗಳು ಇರಲಿಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಧ್ಯಾನ ಮಾಡ್ತಾ 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 2-3 ವರ್ಷದಲ್ಲಿ ಅಥವಾ ಅನ್ಬೋದು, 1 ವರ್ಷದಲ್ಲಿ ಅನ್ಬೋದು, ತುಂಬಾ ಬದಲಾವಣೆ. ಆದ್ರೆ ನಾನು ಮಾಡ್ತಾ ಇದ್ದಿದ್ದು 20 ನಿಮಿಷ ಅಥವಾ ಅರ್ಧ ಗಂಟೆ. ತುಂಬಾ ಬದಲಾವಣೆ, ನನ್ನ ಸ್ವಭಾವದಲ್ಲಿ ಬದಲಾವಣೆ ಆಯ್ತು, ಅಳು ಹೋಯ್ತು, ಕೋಪ ಹೋಯ್ತು, ಧೈರ್ಯ, ಆತ್ಮವಿಶ್ವಾಸ ಇವೆಲ್ಲ ಮೂಡ್ ಬಂತು ನನಗೆ. ಅಷ್ಟೇ ಅಲ್ಲ, 2008ರಿಂದ ಧ್ಯಾನ ಪ್ರಚಾರ, ಅಲ್ಲಿಂದ ಇಲ್ಲಿವರೆಗೂ ಧ್ಯಾನ ಪ್ರಚಾರ ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, 2017ರಲ್ಲಿ ನಮ್ಮ ಊರಿನ ಎಲ್ಲರ ಸಂಕಲ್ಪದಿಂದ, ಪತ್ರಿಜಿ ಗುರುಗಳ ಅನುಗ್ರಹದಿಂದ ಸುಂದರವಾದ ಲಿಂಗ ಶಿವ ಪಿರಮಿಡ್ ಇನಾಗರೇಷನ್ ಆಯ್ತು. ಅಲ್ಲಿಂದ ಇಲ್ಲಿವರೆಗೆ ತುಂಬಾ ಕ್ಲಾಸಸ್, ವರ್ಕ್ಶಾಪ್ಸ್ ಎಲ್ಲ ನಡೀತಾವೆ. ಅಷ್ಟೇ ಇಲ್ಲ, 2018ರಿಂದ 2000 ಕರೋನಾ ಬರೋವರೆಗೆ ತುಂಬಾ ಸಸ್ಯಾಹಾರ ರ್ಯಾಲಿಗಳನ್ನು ಮಾಡಿದ್ವಿ. ಹೀಗೆ ಪತ್ರಿಜಿ ಗುರುಗಳ ಒಂದು ಸಂಕಲ್ಪಗಳಾದ ಧ್ಯಾನ ಜಗತ್, ಪಿರಮಿಡ್ ಜಗತ್ ಮತ್ತು ಸಸ್ಯಾಹಾರ ಜಗತ್ತಿಗೆ ನನ್ನ ಅಳಿಲು ಸೇವೆ ಸಲ್ಲಿಸ್ತಾ ಇದ್ದೀನಿ ಅನ್ನುವ ಆತ್ಮತೃಪ್ತಿ ನನ್ನಲ್ಲಿದೆ. ಅಷ್ಟೇ ಅಲ್ಲ, ಎಷ್ಟೋ ಜನ ನೊಂದವ್ರು ಇರ್ತಾರೆ, ಅವರಿಗೆಲ್ಲ ಧ್ಯಾನ ಹೇಳ್ಕೊಡ್ಬೇಕು, ಅವರ ಜೀವನದಲ್ಲಿ ಸಂತೋಷ, ಆನಂದ, ತೃಪ್ತಿ ತರಬೇಕು ಅನ್ನೋ ಉದ್ದೇಶದಿಂದ ಎಲ್ಲಿ ಅವಕಾಶ ಸಿಕ್ಕಿದ್ರೂ ಸಹ ನಾನು ಧ್ಯಾನ ಪ್ರಚಾರವನ್ನು ಬಿಡೋದೇ ಇಲ್ಲ. ಓಕೆ, ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನೋ ಕಂಪ್ಲೇಂಟ್ಸ್. ಇದನ್ನ ನಾವು ಯೂಶುವಲ್ ಆಗಿ ಎಲ್ಲ ಕೇಳಿದೀವಿ ಅಲ್ಲ, ಪತ್ರಿ ಸಾರು ಹೇಳಿದ್ದಾರೆ, ನೋ ಕಂಪ್ಲೇಂಟ್ಸ್, ನೋ ಜಡ್ಜ್ಮೆಂಟ್ಸ್, ನೋ ಇಂಟರ್ಫರೆನ್ಸ್ ಅಂತ ಯಾವಾಗ್ಲೂ ಹೇಳ್ತಿರ್ತಾರೆ. ಅಂದ್ರೆ ಅವರಲ್ಲಿ ಅವ್ರು ಹೇಳಿದ ಎಷ್ಟೋ ಕಾನ್ಸೆಪ್ಟ್ಸ್ ಗಳಿದಾವೆ, ಅದರಲ್ಲಿ ನೋ ಕಂಪ್ಲೇಂಟ್ಸ್ ಅನ್ನೋದು ಒಂದು ಮುಖ್ಯವಾದದ್ದು. ನನಗೆ ಸುನೀತಾ ಮೇಡಮ್ ಈ ವಿಷಯ ಟಾಪಿಕ್ ಕೊಟ್ರು, ನಂಗೆ ತುಂಬಾ ಖುಷಿ ಆಯ್ತು. ಹೌದು, ಇದನ್ನ ನನಗೂ ಅಳವಡಿಸ್ಕೊಳ್ಬೇಕು, ಹಾಗೆ ಎಲ್ಲರಲ್ಲೂ ಇದರ ಒಂದು ಬೆಳಕು ಮೂಡಿಸ್ಬೇಕು ಅನ್ನೋ ಉದ್ದೇಶದಿಂದ ನನಗೆ ತುಂಬಾ ಸಂತೋಷ ಆಯ್ತು. ಏನಪ್ಪ ಇದು ಕಂಪ್ಲೇಂಟ್ಸು ಅಂತ ನೋಡೋಣ. ಕಂಪ್ಲೇಂಟ್ಸ್ ಅಂದ್ರೆ ನಾವ್ ಏನೋ ಒಂದು ಅನ್ಕೊಂಡಿರ್ತೀವಲ್ಲ, ಒಂದ್ ಮನೆ ಆಗ್ಬೇಕು, ಇಲ್ಲ ಕಾರ್ ತಗೋಬೇಕು, ಇಲ್ಲ ಮದ್ವೆ ಆಗ್ಬೇಕು ಗ್ರ್ಯಾಂಡ್ ಆಗಿ, ಹೀಗೇನೋ ಒಂದು ಅನ್ಕೊಂಡಿರ್ತೀವಿ. ಆದ್ರೆ ಅಂದುಕೊಂಡಿದ್ದು ನಡೆಯದಿದ್ದಾಗ ನಮ್ಮಲ್ಲಿ ಕಂಪ್ಲೇಂಟ್ ಹುಟ್ಟಿಕೊಳ್ಳುತ್ತೆ. ಅದನ್ನ ಡೈಜೆಸ್ಟ್ ಮಾಡ್ಕೊಳಕ್ಕೆ ನಮಗಾಗಲ್ಲ. ಏನಂತ ಹೇಳ್ತೀವಿ, ಏನಂದ್ರೆ ಇಷ್ಟೇ ನನ್ ಬಾಳು, ಏನು ಒಂದ್ ಮನೆ ಕಟ್ಟಕ್ಕಾಗಲ್ಲ, ಒಂದ್ ಮದುವೆ ಮಾಡ್ಕೊಳಕ್ಕಾಗಲ್ಲ, ಒಂದ್ ಕಾರ್ ತಗೊಳಕ್ಕಾಗಲ್ಲ. ಎಲ್ಲರೂ ಎಷ್ಟು ಚೆನ್ನಾಗಿ ಎಲ್ಲ ತಗೊಂತಾರೆ, ಎಷ್ಟು ಚೆನ್ನಾಗಿ ಲೀಡ್ ಮಾಡ್ತಾ ಇದಾರೆ ಲೈಫು. ನಾನಾದ್ರೆ ಧ್ಯಾನ ಮಾಡಿದ್ರು ಕೂಡ ನನ್ಗೇನು ಸಿಗ್ತಾ ಇಲ್ಲ ಅಂತ ಕಂಪ್ಲೇಂಟ್ಸ್ ಕಂಪ್ಲೇಂಟ್ಸ್ ಕಂಪ್ಲೇಂಟ್. ಆದ್ರೆ ಸ್ನೇಹಿತರೆ, ಒಂದು ವಿಷಯನ ಯೋಚನೆ ಮಾಡ್ರಿ. ಈ ಕಂಪ್ಲೇಂಟ್ಸ್ ಮಾಡೋದ್ರಲ್ಲಿ ಅರ್ಥ ಇದೇನಾ? ಖಂಡಿತ ಇಲ್ಲ. ಯಾಕೆ ಅಂದ್ರೆ ಮೇಲಿನ ಲೋಕದಲ್ಲಿ ಭಗವಂತ ನಮಗೆ ಸಾಕಷ್ಟು ಜ್ಞಾನ, ಶಕ್ತಿಯನ್ನು ಕೊಟ್ಟು ಈ ಒಂದು ಪರ್ಪಸ್ ಅನ್ನು ನೀನು ಪೂರೈಸಿಕೊಂಡು ಮತ್ತೆ ಇಲ್ಲಿಗೆ ಬಾ ಅಂತ ಕಳಿಸಿರ್ತಾನೆ. ಆದ್ರೆ ಭೂಮಿಯ ಮಾಯೆಗೆ ಒಳಗಾಗಿ, ಅರಿಷಡ್ ವರ್ಗಗಳ ಪ್ರಭಾವಕ್ಕೆ ಒಳಗಾಗಿ ಎಲ್ಲವನ್ನು ಮರೆತು ಸ್ವಾರ್ಥ ಸಹಿತ ಜೀವನವನ್ನು ನಡೆಸ್ತೀವಿ. ಏನು ಗೊತ್ತಿಲ್ಲ ನಮಗೆ, ಸ್ವಾರ್ಥಿಗಳಾಗ್ಬಿಡ್ತೀವಿ. ಒಂದೊಂದ್ಸಲ ಹಿಂದಿನ ಲೈಫ್ ನೆನ್ಸ್ಕೊಂಡಾಗ, ಅಯ್ಯೋ ನಾನೇನೆ ಹೀಗಿದ್ದಿದ್ದು. ಎಲ್ಲರ ಲೈಫು ಧ್ಯಾನದ ಎಕ್ಸ್ಪೀರಿಯನ್ಸ್ ಕೇಳ್ರಿ, ಬಿಫೋರ್ ಮೆಡಿಟೇಷನ್, ಆಫ್ಟರ್ ಮೆಡಿಟೇಷನ್ ಎಷ್ಟೊಂದು ಬದಲಾವಣೆ ಇರುತ್ತೆ. ಅದೇ ತರ ಇದೊಂದು, ಯಾಕೆಂದ್ರೆ ನಾವೇ ತಗೊಂಡ್ ಬಂದಿರ್ತೀವಿ ಎಲ್ಲಾ ಪರಿಸ್ಥಿತಿಗಳನ್ನ, ಫ್ಯಾಮಿಲಿ ಮೆಂಬರ್ಸ್ನ, ಕಾಯಿಲೆಗಳನ್ನ, ಎಲ್ಲವನ್ನು ನಾವೇ ತಗೊಂಡ್ ಬಂದಿರುವಾಗ ಯಾಕೆ ಇನ್ನು ಕಂಪ್ಲೇಂಟ್ ಅಂತ ಹೇಳೋದು? ನೋ, ನೋ ಕಂಪ್ಲೇಂಟ್. ಈ ಒಂದು ಜ್ಞಾನ ನಮ್ಮಲ್ಲಿದ್ರೆ ಯಾವತ್ತು ನಾವು ಕಂಪ್ಲೇಂಟ್ ತಂಟೆಗೆ ಹೋಗೋದಿಲ್ಲ. ಅದಕ್ಕೆ ಪತ್ರಿಜಿ ಗುರುಗಳು ಹೇಳ್ತಾರೆ, ಜೀರೋ ಕಂಪ್ಲೇಂಟ್ಸ್ ಯು ಬಿಕಮ್ ಎ ಬುದ್ಧ. ಕಂಪ್ಲೇಂಟ್ಸ್ ಇದ್ರೆ ಯು ವಾಂಟ್ ಬಿಕಮ್ ಎ ಬುದ್ಧ. ಎಷ್ಟು ಸರಳವಾದ ಒಂದು ಸ್ಟೇಟ್ಮೆಂಟ್ಗಳು ಅವರು, ಸಣ್ಣ ಮಕ್ಕಳಿಗೂ ಸಹ ಅರ್ಥ ಆಗುತ್ತೆ. ಇದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ಒಂದು ಸಲ ಬುದ್ಧ ತನ್ನ ಶಿಷ್ಯನನ್ನು ಕರೆದುಕೊಂಡು ಅಡವಿಗೆ ಹೋಗ್ತಾನೆ. ಒಂದು ಕುಟೀರದಲ್ಲಿ ವಾಸವಾಗಿ 1 ತಿಂಗಳ ಕಾಂಟ್ರಾಕ್ಟ್ ಅವ್ರದ್ದು.
ಸರಿ, ಒಂದು ದಿವಸ ಆಹಾರ ಸಿಗ್ತಾ ಇರತ್ತೆ, ಇಲ್ಲದ್ರೆ ಸಿಗೋದಿಲ್ಲ. ಎಲ್ಲೆಲ್ಲಿ ನದಿಗಳು ಇರ್ತವೆ ಅಲ್ಲಿ ಸ್ನಾನ ಮಾಡ್ತಾ ಇರ್ತಾರೆ. ಅವ್ರು ವಾಸ ಮಾಡ್ತಾ ಇರೋ ಹಟ್ ಅಂದ್ರೆ ಕುಟೀರ ಸಹ ಸರಿಯಾಗಿರೋಲ್ಲ. ಆದ್ರೂ ಶಿಷ್ಯ ಸುಮ್ಮನೆ ಇರ್ತಾನೆ. ಒಂದು ತಿಂಗಳ ನಂತರ ಅವರು ವಾಪಸ್ಸು ತಮ್ಮ ಊರಿಗೆ ಬರ್ತಾರೆ. ಊರಿಗೆ ಬಂದ ಮೇಲೆ ಅವರು ವಾಸ ಮಾಡ್ತಾ ಇರೋ ಕುಟೀರ ಅರ್ಧ ಭಾಗದಷ್ಟು ಹಾಳಾಗಿರ್ತಂದ್ರೆ ಅಲ್ಲಿಂದ ಎಲ್ಲ ಬೆಳಕು, ಮಳೆ ನೀರು ಸಿಡಿತಾ ಇರುತ್ತೆ, ಚಳಿ ಗಾಳಿ ಬರ್ತಾ ಇರುತ್ತೆ. ಶಿಷ್ಯ ಕಂಪ್ಲೇಂಟ್ ಹೇಳ್ತಾನೆ ಇರ್ತಾನೆ, ಗುರುಗಳೇ ಅರ್ಧ ಭಾಗ ಸರಿ ಇಲ್ಲ, ಇನ್ನೇನು ಬಿಸಿಲು ಕಾಲ ಬರುತ್ತೆ, ನನಗೆ ಬಿಸಿಲು ತಡ್ಕೊಳಕ್ ಆಗಲ್ಲ, ಹಾಗೆ ಒಂದೊಂದ್ಸಲ ಮಳೆನೂ ಬರುತ್ತೆ, ಹುಳಗಳು ಬರ್ತವೆ ಅಂತೆಲ್ಲ ಹೇಳ್ತಿರ್ತಾನೆ, ದಿನಾ ಕಂಪ್ಲೇಂಟ್ ಮಾಡ್ತಾನೆ. ಆವಾಗ ಬುದ್ಧ ನಗ್ತಿರ್ತಾನೆ. ನಂತರ ಬುದ್ಧ ಒಂದೇ ಪ್ರಶ್ನೆ ಕೇಳ್ತಾನೆ, ಆಯ್ತಪ್ಪ, ನಾವು ಅಡವಿಗೆ ಹೋದಾಗ ನೀನು ಯಾವ ಕಂಪ್ಲೇಂಟು ಮಾಡ್ಲಿಲ್ಲ, ಯಾಕೆ? ಶಿಷ್ಯ ಏನು ಹೇಳೋಕೆ ಗೊತ್ತಾಗಲ್ಲ ಶಿಷ್ಯನಿಗೆ. ಅವಾಗ ಬುದ್ಧ ಮತ್ತೆ ಹೇಳ್ತಾನೆ, ಏನಿಲ್ಲ, ಅವಾಗ ನಾವು ಮೈಂಡ್ ಅಲ್ಲಿ ಸೆಟ್ ಮಾಡ್ಕೊಂಡಿರ್ತೀವಿ. ಈಗ ನಾವು 1 ತಿಂಗಳು ಅಡವಿಗೆ ಹೋಗ್ತಾ ಇದೀವಿ, ಅಲ್ಲಿ ಏನ್ ಸಿಕ್ರು ಸಿಗದೇ ಇದ್ರು, ಸ್ನಾನ ಮಾಡಿದ್ರು ಮಾಡದೇ ಇದ್ರು, ಕುಟೀರ ಸರಿಯಾಗಿದ್ರು ಸರಿಯಾಗಿಲ್ಲದಿದ್ರು ನಾವು ವಾಸ ಮಾಡ್ಲೇಬೇಕದು 1 ತಿಂಗಳ ಕಾಲ ಮಾತ್ರ ಅಂತೇಳಿ ಮೈಂಡ್ ಅಲ್ಲಿ ಫಿಕ್ಸ್ ಆಗಿತ್ತು. ಅದಕ್ಕೆ ಅಲ್ಲಿ ಕಂಪ್ಲೇಂಟ್ಸೇ ಹುಟ್ಕೊಳ್ಳಲ್ಲ. ಆದ್ರೆ ಇಲ್ಲಿಗೆ ಬಂದ ಮೇಲೆ ಅದೆಲ್ಲ ನೋಡಿ ಕಂಪ್ಲೇಂಟ್ಸ್ ಶುರುವಾಗ್ತದೆ. ಇದರಿಂದ ನಮಗೆ ಗೊತ್ತಾಗುತ್ತೆ. ಹಾಗಾದ್ರೆ ನೀವ್ ಕೇಳ್ಬೋದು, ಯಾಕೆ ಕಂಪ್ಲೇಂಟ್ಸ್ ಮಾಡಬಾರ್ದು? ಅಯ್ಯೋ ನಮಗೆ ಎಷ್ಟು ಕಷ್ಟ ಇರ್ತದ್ರಿ, ನಾವ್ ಹೇಳ್ಕೊಂಡ್ರೇನೆ ಸಮಾಧಾನ ಆಗುತ್ತೆ, ನೀವೇನ್ ಕಂಪ್ಲೇಂಟ್ ಮಾಡ್ಬೇಡ ಅಂತ ಹೇಳ್ತೀರಿ. ನಿಜ, ಹೇಳ್ಕೊಂಡ್ರೆ ಸಮಾಧಾನ ಆಗುತ್ತೆ. ಅದಕ್ಕೆ ನಮ್ಮ ಹಿರಿಯರು ಒಂದು ಮಾತು ಹೇಳಿದ್ದಾರೆ, ಮಾಡಿದವ್ರ ಪಾಪ ಆಡಿದವರ ಬಾಯಲ್ಲಿ ಅಂತ. ಎಷ್ಟು ಸುಂದರವಾದ ವಾಕ್ಯ ನೋಡ್ರಿ. ಅಂದ್ರೆ ಯಾರು ಏನೇ ಪಾಪ ಕೆಲಸ, ಕೆಟ್ಟ ಕೆಲಸ ಮಾಡಿದ್ರು ಅದನ್ನ ನಾವು ಇನ್ನೊಬ್ರಿಗೆ ಹೇಳಿದಾಗ ಅದರ ಒಂದು ಎನರ್ಜಿ, ಲೋಯೆಸ್ಟ್ ಎನರ್ಜಿ ನಮ್ಗೆ ಬರುತ್ತೆ. ಇಲ್ಲಿ ಎಲ್ಲವೂ ಎನರ್ಜಿನೇ. ಅದಕ್ಕೆ ಕಂಪ್ಲೇಂಟ್ ಮಾಡಿದಾಗ 3 ಕೆಲಸ ಆಗುತ್ತೆ. ಒಂದು, ನಮ್ಮ ಎನರ್ಜಿ ಲಾಸ್ ಆಗುತ್ತೆ. ಇನ್ನ ಒಂದು, ನಮಗೇನು ಪರಿಹಾರ ಬೇಕೋ ಅದು ನಮಗೆ ಕಾಣಲ್ಲ, ಯಾಕಂದ್ರೆ ಬರೀ ಸಮಸ್ಯೆಗಳನ್ನೇ ನೋಡ್ತಾ ಇರ್ತೀವಿ. ಮತ್ತೊಂದು ಏನಪ್ಪಾ ಅಂತಂದ್ರೆ, ನಾವು ಮನಃಶಾಂತಿಯನ್ನು ಕಳೆದುಕೊಳ್ತೀವಿ. ನೋಡ್ರಿ, ಎನರ್ಜಿ ಲಾಸ್ ಆಗುತ್ತೆ, ಮನಃಶಾಂತಿಯನ್ನು ಕಳೆದುಕೊಳ್ತೀವಿ, ಪರಿಹಾರನೂ ನಮಗೆ ಸಿಗೋದಿಲ್ಲ. ಇಷ್ಟೆಲ್ಲಾ ಅನಾನುಕೂಲಗಳಿದ್ದಾಗ ನಾವು ಯಾಕೆ ಕಂಪ್ಲೇಂಟ್ ಮಾಡೋದನ್ನ ಅಭ್ಯಾಸ ಮಾಡ್ಕೋಬೇಕು? ಸ್ನೇಹಿತರೆ, ದಯವಿಟ್ಟು ಇದನ್ನ ಎಲ್ಲರಿಗೂ ಗೊತ್ತಿದೆ. ಇದು ಯಾರ್ಯಾರೆಲ್ಲ ಕೇಳ್ತಿರೋ ದಯವಿಟ್ಟು ಈ ದಿನದಿಂದ ಕಂಪ್ಲೇಂಟ್ ಮಾಡೋದು ಬಿಟ್ಟು ಬಿಡಿ. ಇದು ನನ್ನ ಒಂದು ವಿನಮ್ರ ಕಳಕಳಿ. ಈಗ ಸಪೋಸ್ ಮನೆಯಲ್ಲಿ ಅಡಿಗೆ ಮಾಡಿರ್ತೀವಲ್ಲ, ಹೆಣ್ಮಕ್ಳು ಅಡಿಗೆ ಮಾಡೋದು, ಗಂಡ ಏನ್ ಮಾಡ್ತಾನೆ, ಏನಿದು ಈ ತರ ಮಾಡಿದೀಯಾ, ಉಪ್ಪೇ ಇಲ್ಲ, ಅದು ಏನ್ ನಿನಗೆ ಅಡಿಗೆ ಮಾಡಕ್ಕೆ ಬರಲ್ಲ, ಬೇಡ ಬಿಡು ಅಂತ ಹೇಳಿ ಹೋಗ್ಬಿಡ್ತಾನೆ, ಕಂಪ್ಲೇಂಟ್ ಮಾಡ್ತಾನೆ ಅಡಿಗೆ ಮೇಲೆ. ಅದು ಅವನ ಎನರ್ಜಿ ಹಾಳಾಗುತ್ತೆ, ಹೆಂಡತಿಗೂ ಬೇಜಾರ ಮಾಡ್ತಾನೆ, ಏನು ಪರಿಹಾರನೂ ಸಿಗೋದಿಲ್ಲ. ಅದ್ರ ಬದಲು ಏನು, ಯಾಕೆ ಇವತ್ತು ಸ್ವಲ್ಪ ಚೇಂಜ್ ಆಗಿದೆಲ್ಲ, ಸ್ವಲ್ಪ ಉಪ್ಪು ಕಡಿಮೆ ಇದೆ, ಉಪ್ಪು ಹಾಕು ಚೆನ್ನಾಗಾಗುತ್ತೆ ಅಂತೇಳಿ ಅವಳು ಕೂಡ ಉಪ್ಪು ಹಾಕಿಸ್ಕೊಂಡು ತಿಂದು ಈಗ ಸರಿ ಹೋಯ್ತು, ತುಂಬಾ ಚೆನ್ನಾಗಿದೆ ಅಂತ ಹೇಳಿದಾಗ ಅವಳಿಗೆ ಎಷ್ಟು ಆನಂದ. ಇದನ್ನ ನಾವು ಪಾಲಿಸ್ಬೇಕು. ಕೆಲವ್ರು ಇರ್ತಾರೆ, ಒಬ್ಬರಿಗೆ ಬೇಜಾರು ಮಾಡ್ಬೇಕಂತಾನೇ ಚುಚ್ಚು ಮಾತುಗಳನ್ನ ಆಡ್ತಾ ಇರ್ತಾರೆ. ಅದನ್ನ ನಾವು ಬಿಡಬೇಕು. ಅಂದ್ರೆ ಅವರನ್ನ ನೋಯಿಸಿದ್ರೆ, ಅವ್ರು ದುಃಖ ಪಡ್ತಾರೆ, ನಮ್ಗೆ ಏನೋ ಸಂತೋಷ, ಅದನ್ನ ನಾವು ಬಿಡಬೇಕು. ಹೀಗೆ ಪ್ರತಿ ಒಂದು ಕೆಲಸದಲ್ಲಿ ನಾವು ಕಂಪ್ಲೇಂಟ್ ಈಗ ಅಕಸ್ಮಾತ್ ನೋಡಿ, ತುಂಬಾ ಬಿಸಿಲು, ಬಹಳಾದ ಬಿಸಿಲು, ಹೋಗ್ಬಿಟ್ರೆ ತಲೆಯೆಲ್ಲ ತಿರುಗುತ್ತೆ, ಹಾಳಾದ ಮಳೆ ಯಾವಾಗ ನಿಲ್ಲುತ್ತೋ ಏನೋ, ಹಾಳಾದ ಚಳಿ ಕಡಿಮೆನೇ ಆಗ್ತಾ ಇಲ್ಲ. ಇದಿಷ್ಟು ನಾವು ಕಂಪ್ಲೇಂಟ್ ಮಾಡೋ ಬದಲು ಒಂದು ಕೊಡೆ ಇಟ್ಕೊಂಡು ಮಳೆಗೂ ಹೋಗ್ಬೋದು, ಬಿಸಿಲಿದ್ದಾಗೂ ಹೋಗ್ಬೋದು, ಚಳಿಗೆ ಸ್ವೆಟರ್ಸ್ ಹಾಕೊಂಡು ಹೋಗ್ಬೋದು, ಅಲ್ಲಿಗೆ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಆದ್ರೆ ಇಷ್ಟ ನಮಗ್ ಗೊತ್ತು ಇದು ಸಣ್ಣ ವಿಷಯ ಅಂತ, ಆದ್ರೂ ಕಂಪ್ಲೇಂಟ್ ಮಾಡೋದು ಒಂದು ಅಭ್ಯಾಸದ ತರ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಇನ್ನೊಂದು ಕತೆ ಹೇಳ್ತೀನಿ. ಒಂದು ಸಲ 3 ವ್ಯಕ್ತಿಗಳು 2 ರೂಮಿಗೆ ಹೋಗ್ತಾರೆ. ಅಲ್ಲೆಲ್ಲ ಗೊತ್ತಲ್ಲ ನಿಮಗೆ, ಅದೆಲ್ಲ ಫಾರ್ಮಾಲಿಟೀಸು ಎಲ್ಲ ಆದ್ಮೇಲೆ, ಚೆಕಿಂಗ್ ಆದ್ಮೇಲೆ, ವೇಟ್ ಚೆಕ್ ಆದ್ಮೇಲೆ ಲಾಸ್ಟ್ಗೆ ಇನ್ನೇನು ಫ್ಲೈಟ್ ಬರ್ಬೇಕು, ಅಲ್ಲಿಂದ ಹತ್ಕೊಂಡು ಹೋಗ್ಬೇಕು. ಅಲ್ಲಿ ಕೂಡ್ತಾರೆ. ಅಬ್ಬಾ, ಎಲ್ಲ ಪ್ರೋಸೆಸ್ ಮುಗೀತಪ್ಪ, ಒಂದು ನಿರಾಳವಾದ ಉಸಿರನ್ನು ಬಿಡ್ತಾರೆ. ಆಗ ಅನೌನ್ಸ್ಮೆಂಟ್ ಅಂದ್ರೆ ಅದ್ರಲ್ಲಿ ಹಾಕ್ತಾರಲ್ಲ, ಫ್ಲೈಟು ಇಂಥ ನಂಬರ್ ಫ್ಲೈಟು 2 hours ಲೇಟು ಅಂತ ಹಾಕ್ತಾರೆ. ನೋಡ್ರಿ ಹೆಂಗ ಆಗ್ಬೇಡ. ನಾವಾದ್ರೂ ಅಷ್ಟೆಲ್ಲ, ನಿನ್ನ ಜಲ್ದಿ ಬಂದ್ವಿ, ಎಷ್ಟೊಂದು ಕೆಲಸ ಇತ್ತು, ಮೊದ್ಲೇ ಹೇಳ್ಬಾರ್ದಾ ಇವ್ರು ಅಂತ ಸಹಜ ಅದು. ಆದ್ರೆ ಅದರಲ್ಲಿ ಮೊದಲನೇ ವ್ಯಕ್ತಿ ಏನ್ ಮಾಡ್ತಾನೆ, ಆ ಕಡೆ ಈ ಕಡೆ ಅಯೋಮಯವಾಗಿ ತಿರುಗಾಡ್ತಾನೆ. ಏನಪ್ಪ ಇದು ಲೇಟ್ ಆಯ್ತಲ್ಲ, ಇಷ್ಟೊಂದು ಕೆಲಸ ಇತ್ತು ನನಗೆ,
ಅಂತೇಳಿ ಹೋಗ್ಲಿ ಬಿಡಂತ ಸುಮ್ಮನೆ. ಆದ್ರೆ ಎರಡನೇ ವ್ಯಕ್ತಿ ವಟ 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 ಅಂತಿರ್ತಾನೆ. ಎಲ್ಲರ ಮೇಲೆ, ಏರ್ ಹೋಸ್ಟೆಸ್ ಮೇಲೆ ಕಂಪ್ಲೇಂಟ್ಸ್ ಹೇಳ್ತಾನೆ, ಅಲ್ಲಿ ಆಫೀಸರ್ಸ್ ಮೇಲೆ ಕಂಪ್ಲೇಂಟ್ಸ್ ಹೇಳ್ತಾನೆ. ನನ್ನ ಎಷ್ಟೋ ಬಿಸ್ನೆಸ್ ಲಾಸ್ ಆಯ್ತು, ನನ್ 1 ಗಂಟೆಗೆ ಎಷ್ಟು ದುಡ್ಡನ್ನು ನಾನು ಸಂಪಾದಿಸ್ತಿದ್ದೆ ಅದೆಲ್ಲ ಹೋಯ್ತು ಅಂತೇಳಿ ಎಲ್ಲವನ್ನು ಕಂಪ್ಲೇಂಟ್ ಮಾಡ್ತಾ ಇದ್ದು, ಕೊನೆಗೆ ಅವನು ಏನ್ ಮಾಡ್ತಾನೆ, ಆ ಏರೋಪ್ಲೇನ್ ಬಂದಾಗೂ ಆ ಕಂಪ್ಲೇಂಟ್ ನಲ್ಲಿ ಅವನು ಕಾರ್ನಲ್ಲಿ ಹತ್ತತಾನೆ, ಆ ಮೀಟಿಂಗ್ ಅಟೆಂಡ್ ಮಾಡ್ತಾರೆ. ಅದು ಖಂಡಿತ ಸಕ್ಸಸ್ ಆಗೋಲ್ಲ. ಗೊತ್ತಲ್ಲ, ನಮ್ಮ ಮನಸ್ಸು ಅಶಾಂತಿಯಿಂದ ಇದ್ದಾಗ ನಮಗೆ ಯಾವುದು ಆಗೋದಿಲ್ಲ. ಸರಿ, ಮೂರನೇ ವ್ಯಕ್ತಿ ಏನ್ ಮಾಡ್ತಾನೆ, ಅವನೇನ್ ಮಾಡ್ತಾನೆ, ಓಹೋ ಪ್ಲೇನು ಲೇಟಾ, ಓಕೆ ತುಂಬಾ ಚೆನ್ನಾಗಿದೆ ಅಂತೇಳಿ ತನ್ನ ಹತ್ರ ಒಂದು ಕತೆ ಪುಸ್ತಕ ಇರುತ್ತೆ, ಅದನ್ನ ತೆಗೆದು ಇವತ್ತು ನನಗೆ ಇದು ಹೋಗೋಕೆ ಟೈಮ್ ಸಿಕ್ತು ಅಂತೇಳಿ ಕತೆ ಪುಸ್ತಕ 2 ಅವರ್ಸ್ ಓದ್ತಾನೆ. ಕೊನೆಗೆ 2 ಅವರ್ಸ್ ಆದ್ಮೇಲೆ ಫ್ಲೈಟ್ ಬರುತ್ತೆ. ನೋಡಿ, ಫ್ಲೈಟ್ ಬಂದಾಗ ಮೊದಲನೇ ವ್ಯಕ್ತಿ ಏನಿಲ್ಲ, ಅವನು ಅಯೋಮಯವಾಗಿ ಅಲ್ಲಿ ಇಲ್ಲಿ ತಿರುಗಾಡ್ತಾನೆ. ಅವನ ಎನರ್ಜಿನೂ ಲಾಸ್ ಆಗಲ್ಲ, ಎನರ್ಜಿನೂ ಗೇನ್ ಆಗಲ್ಲ, ಹೋಗ್ಬಿಡ್ತಾನೆ ಸುಮ್ನೆ ಸಾಮಾನ್ಯವಾದ ಮನಸ್ಥಿತಿಯಿಂದ ಹೋಗ್ಬಿಡ್ತಾನೆ. ಆದ್ರೆ ಎರಡನೇ ವ್ಯಕ್ತಿ ಕಂಪ್ಲೇಂಟ್ ಮಾಡಿರ್ತಾನೆ, ತನ್ನ ಮೇಲೆ ಕಂಪ್ಲೇಂಟ್, ಎಲ್ಲೊಬ್ಬರ ಮೇಲೆ ಕಂಪ್ಲೇಂಟ್. ಅದೇ ಒಂದು ಮನಃಶಾಂತಿಯಿಂದ ಅವನು ಆಟೋ ಹತ್ತುತ್ತಾನೆ, ಮೀಟಿಂಗ್ ಪ್ಲೇಸಿಗೆ ಹೋಗ್ತಾನೆ. ಅವನ್ ಮೀಟಿಂಗು ಸಕ್ಸಸ್ ಆಗಲ್ಲ. ಆದ್ರೆ ಅವನಿಗೆ ಗೊತ್ತಿಲ್ಲ, ಇದೆಲ್ಲ ಬಿಕಾಸ್ ಆಫ್ ಕಂಪ್ಲೇಂಟ್ಸ್ ಅಂತ. ಇನ್ನು ಮೂರನೇ ವ್ಯಕ್ತಿ ಅವನೇನ್ ಮಾಡ್ತಾನೆ, ಮೂರನೇ ವ್ಯಕ್ತಿ ಆರಾಮಾಗಿ ಫ್ಲೈಟ್ ಬಂದ ತಕ್ಷಣ ಬುಕ್ಕ ಒಳಗಿಟ್ಟು ಫ್ಲೈಟ್ ಹತ್ತಿ ತನಗೆ ಏನ್ ಕೆಲಸ ಇರ್ತದೆ ಅದಕ್ಕೆ ಹೋಗ್ಬಿಡ್ತಾನೆ. ಆದ್ರೆ ಅವನು ಏನು ಅಂದಿರಲ್ಲ, ಕಂಪ್ಲೇಂಟ್ ಮಾಡಿರೋದಿಲ್ಲ, ಅವನ ಮನಸ್ಸು ಪ್ರಶಾಂತತೆಯಿಂದ ಇರುತ್ತೆ, ಅವನ ಎನರ್ಜಿ ಹಾಳಾಗೋದಿಲ್ಲ, ಪರಿಹಾರನೂ ಸಿಗುತ್ತೆ. ಅಷ್ಟೇ ಅಲ್ಲ, ಆ ಪುಸ್ತಕ ಓದಿದ್ರಿಂದ ಅವನಿಗೆ ಎನರ್ಜಿ ಸಹ ಸಿಗುತ್ತೆ. ನೋಡಿ ಎಷ್ಟೊಂದು ಲಾಭಗಳಲ್ಲ. ಎನರ್ಜಿ ಸಿಗುತ್ತೆ, ಪರಿಹಾರ ಸಿಗುತ್ತೆ, ಮನಃಶಾಂತಿನೂ ಹೋಗಲ್ಲ. ಇದರಿಂದ ಇಷ್ಟೆಲ್ಲ ಲಾಭಗಳಿದ್ದಾಗ ನಾವು ಕಂಪ್ಲೇಂಟ್ ಮಾಡುವ ಅವಶ್ಯಕತೆ ಇದೆಯಾ? ಖಂಡಿತ ಇಲ್ಲ. ನಮಗೆ ಏನಂದ್ರೆ ಅದೊಂಥರ ಚಟ, ಕಂಪ್ಲೇಂಟ್ಸ್ ಮಾಡ್ಕೊಂಡ್ರೆ. ಈಗ ಸಪೋಸ್ ಸೊಸೆ ಅತ್ತೆ ಮೇಲೆ ಕಂಪ್ಲೇಂಟ್ಸ್ ಹೇಳ್ತಾಳೆ, ಇನ್ನೊಬ್ರು ಪಕ್ಕದ ಮನೆ ಸೊಸೆ ಸಿಕ್ಕರೆ ಸಾಕು, ಇಬ್ರು ಅತ್ತೆ ಮೇಲೆ ಕಂಪ್ಲೇಂಟ್ಸ್. ಏನ್ರಿ ವಿಮಲಾ, ನಮ್ಮ ಅತ್ತೆ ನೋಡ್ರಿ ಏನ್ ಮಾಡಿದ್ರು ತೃಪ್ತಿನೇ ಇಲ್ಲ, ಬರೀ ತಪ್ಪು ಕಂಡಿಡಿತಾನೆ ಇರ್ತಾರೆ ವಿಮಲಾ, ನಂಗಂತೂ ಸಾಕಾಗೋಗ್ಬಿಡುತ್ತೆ. ಅವಳು ಅವ್ರ ಅತ್ತೆ ಮೇಲೆ ಕಂಪ್ಲೇಂಟ್ ಹೇಳ್ತಾರೆ. ಈ ತರ ದಿನ ಹೇಳ್ತಾ ಇದ್ರೆ ಅವರ ಅತ್ತೆಯ ಒಂದು ಮನಸ್ಥಿತಿ ಸರಿಯಾಗುತ್ತಾ? ಖಂಡಿತ ಇಲ್ಲ. ಅದ್ರ ಬದಲು ನಮ್ಮತ್ತೆ ಇರ್ಲಿ ಬಿಡು, ಬೈದ್ರೆ ಏನಾಯ್ತು, ನಮ್ಮತ್ತೆ ಅವ್ರು ನನ್ನ ತಾಯಿಯ ಹಾಗೆ ಇರ್ಲಿ ಅಂದ್ರೆ ಏನಾಯ್ತು ಅಂತ ನಾವು ಅವರಿಗೆ ಗ್ರಾಟಿಟ್ಯೂಡ್, ಪ್ರೀತಿ ಮಾಡೋದು ಮಾಡಿದ್ರೆ ಅಲ್ಲಿ ಏನಾಗುತ್ತೆ, ಕ್ರಮೇಣ ಆ ಅತ್ತೆಯಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ. ಸರಿ, ಇನ್ನೊಂದು ದೊಡ್ಡದಾದದ್ದು ಏನಂದ್ರೆ, ಒಂದು ಕಷ್ಟ ಅನ್ಬೋದು, ಒಂದು ಬ್ಯಾಕ್ವರ್ಡ್ಸ್ ಸೊಲ್ಯೂಷನ್ ಅನ್ಬೋದು, ಏನಾದ್ರೂ ಹೇಳ್ಬೋದು. ಏನಪ್ಪಾ ಅಂತಂದ್ರೆ, ಕಂಪ್ಲೇಂಟ್ ಮಾಡೋದ್ರಿಂದ ರಿಲೇಶನ್ಶಿಪ್ ಹಾಳಾಗುತ್ತೆ. ಹೌದಲ್ಲ? ಈಗ ಹೇಳಿದ್ನಲ್ಲ ಅತ್ತೆ ಸೊಸೆ ಉದಾಹರಣೆ, ಖಂಡಿತ ಈ ತರ ಮಾಡೋದ್ರಿಂದ ಅತ್ತೆ ಮತ್ತು ಸೊಸೆ ನಡುವೆ ರಿಲೇಶನ್ಶಿಪ್ ಉಳಿಯುತ್ತಾ? ಇಲ್ಲ. ಅದೇ ತರ ಅಪ್ಪ ಮಕ್ಕಳು, ಅಪ್ಪ ನೀನ್ ನನಗೆ ಏನ್ ಮಾಡಿದೀಯಪ್ಪ, ಇಷ್ಟು ಸಾಕಿ ಸಲಹಿ ಸ್ಕೂಲಿಗೆ ಕಳಿಸಿ ಇಷ್ಟು ವಿದ್ಯಾಭ್ಯಾಸ ಕೊಟ್ಬಿಟ್ರೆ ಆಯ್ತಾ, ನನಗೇನು ಆಸ್ತಿ ಮಾಡೋದಿಲ್ವಾ ನೀನು ಅಂತೇಳಿ ತಂದೆ ಮೇಲೆ ಕಂಪ್ಲೇಂಟ್ ಹೇಳಿದ್ರೆ ಇಬ್ಬರ ಬಾಂಧವ್ಯ ಹೇಗಿರುತ್ತೆ? ತಾಯಿ ಮಕ್ಕಳು ಅದೇ ತರ, ಫ್ರೆಂಡ್ಸ್, ಆಮೇಲೆ ಒಂದು ಕಂಪನಿಯಲ್ಲಿ ಬಾಸ್ ಮತ್ತೆ ಕೆಲಸ ಮಾಡುವವರ ಎಲ್ಲದರ ನಡುವೆ ಕಂಪ್ಲೇಂಟ್ ಮಾಡ್ತಾ ಇದ್ರೆ ಅಲ್ಲಿ ರಿಲೇಶನ್ಶಿಪ್ ಖಂಡಿತ ಸರಿ ಇರೋದಿಲ್ಲ. ಅದಕ್ಕೋಸ್ಕರ ನಾವು ಮೊದಲನೆಯ ಟಾಪ್ ಕರ್ತವ್ಯ ಏನು ಅಂತಂದ್ರೆ ನೋ ಕಂಪ್ಲೇಂಟ್ಸ್. ಇದೆಲ್ಲ ಗೊತ್ತಿರ್ಬೇಕು ನಮಗೆ. ಅವಾಗವಾಗ ಅದಕ್ಕೆ ಸತ್ಸಂಗವನ್ನು ಕೇಳ್ತಾ ಇರ್ಬೇಕು. ಅಯ್ಯೋ ನಾನಿವತ್ತು ಈ ಕಂಪ್ಲೇಂಟ್ಸ್ ಬಗ್ಗೆ ಕೇಳಿದೆ, ಅಯ್ಯೋ ನಾನು ಮತ್ತೆ ಕೇಳಿದ್ರು ಕೂಡ ಈ ಕಂಪ್ಲೇಂಟ್ ಮಾಡ್ತಾ ಇಲ್ಲ, ಬೇಡಪ್ಪ ಬೇಡೇ ಬೇಡ ಅಂತೇಳಿ ನಮ್ಮನ್ನ ನಮ್ಮ ಒಳಗಿನ ಅಂತರಾತ್ಮ ಎಚ್ಚರಿಸುತ್ತೆ. ಅವಾಗ ನಾವು ಖಂಡಿತ ಕಂಪ್ಲೇಂಟ್ ಮಾಡಕ್ ಹೋಗ್ಬಿಡುತ್ತೆ ಇದು. ಅಷ್ಟೇ ಅಲ್ಲ, ನಮ್ಮ ಮೇಲೆ ಕೂಡ ನಾವು ಕಂಪ್ಲೇಂಟ್ ಮಾಡಿಕೊಳ್ತಾ ಇರ್ತೀವಿ, ಅದನ್ನು ನಿಂದಿರ್ಸ್ಬೇಕು. ಯಾವ ತರ ಅಂದ್ರೆ, ಅಯ್ಯೋ ನಾನು ದಪ್ಪಾಗಿದ್ದೀನಿ, ನಾನು ತಳ್ಳಗಿದ್ದೀನಿ, ಆಮೇಲೆ ನಾನು ವಿಕಾರವಾಗಿದ್ದೀನಿ, ನನಗೆ ಏನು ಅವಕಾಶನೇ ಇಲ್ಲ ಬೆಳೆಯಕ್ಕೆ, ನನ್ನಲ್ಲಿ ಧೈರ್ಯ ಇಲ್ಲ, ಈ ತರ ಎಲ್ಲವನ್ನು ಮಾಡ್ಕೊಂತಾ ಇರ್ತೀವಿ. ಅದು ಸ್ವಯಂ
ಕಂಪ್ಲೇಂಟ್. ಅದು ಸಹ ಕಷ್ಟ. ನಮ್ಮಲ್ಲಿ ಶಕ್ತಿ ಹೋಗ್ಬಿಡುತ್ತೆ, ಧೈರ್ಯ ಹೋಗ್ಬಿಡುತ್ತೆ, ಆತ್ಮವಿಶ್ವಾಸ ಹೋಗ್ಬಿಡುತ್ತೆ. ಇದೆಲ್ಲ ನೋಡ್ರಿ ಎಷ್ಟೆಲ್ಲ ಕೆಟ್ಟ ಪರಿಣಾಮಗಳಾಗ್ತಿದಾವಲ್ಲ. ಅದಕ್ಕೆ ನಾವು ನೋ ಕಂಪ್ಲೇಂಟ್ಸ್ ಅಂತ ನಾವು ಯಾವಾಗ್ಲೂ ಅದನ್ನ ನಮ್ಮ ನೆನಪಿನಲ್ಲಿ ಇಟ್ಕೊಂಡ್ರೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಜೀವನದಲ್ಲಿ ಆನಂದ, ತೃಪ್ತಿ ಸಿಗುತ್ತೆ, ಎನರ್ಜಿಯನ್ನು ಗಳಿಸ್ಕೊಳ್ತೀವಿ, ಪರಿಹಾರನ್ನು ಕಂಡುಕೊಳ್ತೀವಿ. ಓಕೆ ಮಾಸ್ಟರ್ಸ್, ಇಷ್ಟು ಹೇಳೋಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ಪತ್ರಿಜಿ ಗುರುಗಳಿಗೆ ಅನಂತ ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.